ಹಾಯ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋ ಮೂಲಕ ಮೈಸೂರಿನ 5 ಪ್ಲೇಸಸ್ನ ನಾನು ನಿಮಗೆ ತೋರಿಸೋಕ್ಕೆ ಹೊರಟಿದ್ದೀನಿ. ಮೊದಲಿಗೆ ಚಾಮುಂಡಿ ಬೆಟ್ಟ. ನಾವು ಹೋದಾಗ ತುಂಬಾ ರಶ್ ಇತ್ತು. 6 o'clock ಧರ್ಮದರ್ಶನಕ್ಕೆ ನಿಂತಿದ್ರಂತೆ ಕ್ಯೂ. ಅವ್ರಿಗೆ ಇನ್ನೂ ದರ್ಶನ ಆಗಿರಲಿಲ್ಲ. ನಾವು ಹೋದಾಗ 11 o'clock ಆಗಿತ್ತು. ಆ್ಯಂಡ್ ನೋಡಿ ಎಷ್ಟು ರಶ್ ಇದೆ ಅಂದರೆ, ಇನ್ನೊಂದು ಟಿಕೆಟ್ ಕೌಂಟರ್ ಇತ್ತು, 200 rupees ಕೌಂಟರ್ ಇತ್ತು, 1000 rupees ಕೌಂಟರ್ ಇತ್ತು. ಓ ಮೈ ಗಾಡ್, 1000 rupees ಕೊಟ್ಟು ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬೋದಿತ್ತು. ಆದರೆ ನಾವು ಈ ರಶಲ್ಲಿ ಆ ಥರ ಎಲ್ಲ ಹೋಗೋದು ಬೇಡ ಅಂತ ಹೇಳಿ ಹೊರಗಡೆನೇ ಕೈ ಮುಗಿದು ನಾವು ಬಂದ್ವಿ ವಾಪಸ್ಸು. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಅಲ್ಲೇ ಎಲ್ಲ ಶಾಪಿಂಗ್ ಏರಿಯಾ ಎಲ್ಲ ನೋಡಿಕೊಂಡು ನಾವು ಮಹಿಷಾಸುರನ ನೋಡಿದ್ವಿ ಸರ್ಕಲಲ್ಲಿ. ಅಲ್ಲಿ ಫೋಟೋಗ್ರಾಫರ್ಸ್ ಜಾಸ್ತಿ ಇದ್ದರು ಎಲ್ಲರಿಗೂ ಫೋಟೋ ತೆಕ್ಕೊಳ್ಳೋಕ್ಕೆ, ಯಾಕೆಂದರೆ ಜನ ಆಗಿದ್ದರು. ನೆಕ್ಸ್ಟ್ ನಾವು ಹೋಗಿದ್ದೆ ನಂದಿನ ನೋಡೋಕ್ಕೆ, ಬಿಗ್ ನಂದಿನ ನೋಡೋಕ್ಕೆ. ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ನಂದಿ ನೋಡಿದ ತಕ್ಷಣ ನಿಮಗೆಲ್ಲ ನೆನಪಾಗ್ಬೋದು, ತುಂಬ ಫಿಲಮ್ ಶೂಟಿಂಗ್ ಅಲ್ಲಾಗಿದೆ, ಆ ಪ್ಲೇಸಲ್ಲಿ ಆಗಿದೆ. ರೋಡ್ ಸ್ವಲ್ಪ ಸರಿ ಇಲ್ಲ. ನೋಡಿ ಇದೆ ನಂದಿ. ಎಷ್ಟೊಂದು ಹಳೆ ಫಿಲಮ್ ಶೂಟಿಂಗ್ ಕೂಡ ಇಲ್ಲೇ ಆಗಿರೋ ಅಂಥದ್ದು. ಸೊ ಬಿಗ್ ನಂದಿನ ನೋಡಿದ ಮೇಲೆ ಇದು ನಿಮಗೆ ಸೆಕೆಂಡ್ ಪ್ಲೇಸ್. ಇದು ಚಾಮುಂಡಿ ಬೆಟ್ಟದಿಂದ ಮುಂದೆ ಬಂದ ಕೂಡಲೇ ನಿಮಗೆ ಲೆಫ್ಟ್ ಸೈಡಲ್ಲಿ ಹೋಗ್ಬೋದು, ಬರ್ತಾ ಕಾಣುತ್ತೆ ನಂದಿಗೆ ದಾರಿ ಅಂತ. ನೆಕ್ಸ್ಟ್ ನಾವು ಹೋಗಿದ್ದು ಥರ್ಡ್ ಪ್ಲೇಸ್, ಜಿನ್ಮಿನ್ ಕ್ಯಾಟ್ ವರ್ಲ್ಡ್. ಇದು ಹೊಸದಾಗಿ ಓಪನ್ ಆಗಿರುವಂಥ ಕ್ಯಾಟ್ ಮ್ಯೂಸಿಯಂ ಅಂತ ಹಾಕಿದ್ದಾರೆ. ಇಲ್ಲಿ ನಿಮಗೆ ಅಡಲ್ಟ್ಗೆ ಪರ್ ಹೆಡ್ 100 rupees ಎಂಟ್ರಿ ಟಿಕೆಟ್ ಇದೆ. ಬಟ್ ಇಲ್ಲಿ ನನಗೆ ಎಕ್ಸ್ಪೆಷಲಿ ನನಗೆ ಏನು ಅನಿಸ್ತು ಅಂದರೆ, ಕ್ಯಾಟನ್ನು ಮುಟ್ಟೋ ಹಾಗಿಲ್ಲ, ಸುಮ್ಮನೆ ನೋಡ್ಕೊಂಡು ಬರೋ ಅಂಥದ್ದು. ಇಲ್ಲಿ ನಿಮಗೆ ಕ್ಯಾಟ್ ವರ್ಲ್ಡ್ ಹೇಗಿರುತ್ತೆ, ಕ್ಯಾಟ್ ಏನು ಮಾಡಿದ್ರೆ ಏನು ಅರ್ಥ, ಮತ್ತು ಕ್ಯಾಟ್ ಕಾರ್ಟೂನ್ ಸ್ಟ್ಯಾಚ್ಯೂಸು, ಎಲ್ಲ ಕಾರ್ಟೂನ್ಸ್ದು ಕ್ಯಾಟ್ ಸ್ಟ್ಯಾಚ್ಯೂಸ್ ಇದೆ. ಮತ್ತು ಕ್ಯಾಟ್ದ ಬ್ರೀಡ್ಗಳು ಯಾವ್ದ್ಯಾವುದು ಅನ್ನೋದನ್ನು ಹಾಕಿದ್ದಾರೆ. ಅಂದರೆ ಒಂದು ಬೆಕ್ಕಿನ ಎಲ್ಲ ಡೀಟೇಲ್ಸನ್ನು ಹಾಕ್ದಂಗೆ, ಅದು ಯಾವ ಥರ ಕಿರ್ಚಿದ್ರೆ ಏನು ಅರ್ಥ, ಹಾರಿದ್ರೆ ಏನು ಅರ್ಥ, ಅದನ್ನು ಹೆಂಗೆ ಲ್ಯಾಂಡ್ ಆಗುತ್ತೆ, ಆ ಥರ ಎಲ್ಲ ಇದೆ. ನೋಡಿ, ಹಲೋ ಕಿಟಿ ಇದೆ, ಟಾಮ್ ಆ್ಯಂಡ್ ಜೆರಿ ಇದೆ, ಉಗೆ ಇದೆ. ಸೊ ಈ ಥರ ಎಲ್ಲ ಬರೀ ಕ್ಯಾಟ್ದು ಮ್ಯೂಸಿಯಮ್ ಅನ್ನೋಕ್ಕೆ ಇಲ್ಲಿ ಏನು ಆ ಥರ ಅಂತ ಅಲ್ಲ, ನಿಮಗೆಲ್ಲ ಪಿಕ್ಚರ್ಸು, ಫೋಟೋಸು, ಐಡಲ್ಸು, ಅದೇ ಡಾಲ್ಸು, ಇದು ಅಲ್ಲೊಂದು 10 ಕ್ಯಾಟ್ ಒರಿಜಿನಲ್ ಕ್ಯಾಟ್ ಇರ್ಬೋದು, ಆದರೆ ಯಾವುದೂ ಮುಟ್ಟಕ್ಕೆ ಬಿಡಲ್ಲ. ಮತ್ತು ನೀವು ಆಟಾಡ್ಸೋಕ್ಕೂ ಆಗಲ್ಲ ಕ್ಯಾಟನ್ನು. ಸೊ ದೂರದಿಂದ ಅದು ಹೆಂಗೂ ಕ್ಯಾಟನ್ನು ನೀವು ಆಟಾಡ್ಸಿದ್ರೆ ಆ್ಯಕ್ಟಿವ್ ಇರುತ್ತೆ ಹೊರತು ಸುಮ್ಮನೆ ಇದ್ದರೆ ಅದು ಮಲ್ಕೊಂಡೇ ಇರುತ್ತೆ. ನನಗೆ ಗೊತ್ತಿರೋ ಹಾಗೆ ಲೇಝಿ ಕ್ಯಾಟ್ಸ್ ಎಲ್ಲದೂ. ಸೊ ಹಾಗಾಗಿ ಇಲ್ಲಿ ಹೋದರೆ ಬರೀ ನಿಮಗೆ ಕ್ಯಾಟ್ ಬಗ್ಗೆ ತಿಳ್ಕೊಳ್ಳೋ ಅಂಥ ವಿಷಯಗಳು ಮಾತ್ರ ಸಿಗುತ್ತೆ. ಅಂದರೆ ಮನುಷ್ಯರ ಕಣ್ಣಿಗೆ ಹೇಗೆ ಕಾಣುತ್ತೆ, ಕ್ಯಾಟ್ ಕಣ್ಣಿಗೆ ಹೇಗೆ ಕಾಣುತ್ತೆ, ವಿಷನ್ಸು, ಅದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ. ಸೊ ಇಂಟರ್ ಕನೆಕ್ಟೆಡ್ ಒಂದಷ್ಟು ಇಟ್ಟಿದ್ದಾರೆ, ನೀವು ಫೋಟೋಸ್ ಎಲ್ಲ ತೊಗೊಳ್ಬೋದು. ಇಂಟರ್ ಕನೆಕ್ಟೆಡ್ ಇದು ಏನದು ಕೇಜಸ್ ಇಟ್ಟಿದ್ದಾರೆ, ಅಂದರೆ ಕ್ಯಾಟ್ ಓಡಾಡೋಕ್ಕೆ ಅಷ್ಟೇ. ಬಟ್ ನಾವು ಹೋದಾಗ ಎಲ್ಲ ಕ್ಯಾಟು ನಿದ್ದೆ ಮಾಡ್ತಾಯಿತ್ತು, ಯಾವುದೂ ಎದ್ದಿರಲಿಲ್ಲ, ಯಾವುದೂ ಆಟ ಆಡ್ತಾ ಇರಲಿಲ್ಲ. ಸೊ ಯಾವುದು ಕೂಡ ಒಂದೂ ಕೂಡ ನಾವು ಟಚ್ ಮಾಡೋಕ್ಕಾಗಲ್ಲ ಕ್ಯಾಟನ್ನು, ಆಟಾಡ್ಸೋಕ್ಕೆಲ್ಲ ಆಗಲ್ಲ, ಸುಮ್ಮನೆ ನೋಡ್ಕೊಂಡು ಬರೋ ಅಂಥ ಹಾಗೆ ಅಷ್ಟೇ. ನೋಡಿ ಇದೇ ಕೇಜ್, ಎಲ್ಲ ಕ್ಯಾಟು ನಿದ್ದೆ ಮಾಡ್ತಾಯಿದ್ದಾವೆ, ಯಾವುದೂ ಎದ್ದಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು 4 ಇದ್ದವು, ಈಗ ಇಲ್ಲಿ ಒಂದಿದೆ, 2 ಇರ್ಬೋದು, ಅಲ್ಲಿ ಒಳಗಡೆ ಒಂದಿರ್ಬೋದು, ಅಷ್ಟೇ ಇರೋದು ಕ್ಯಾಟು. ಸೊ ಇದು ಎಕ್ಸ್ಪೆಷಲಿ ನನಗೇನು ಅನ್ನಿಸ್ತು ಅಂದರೆ ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಟೈಮ್ ಪಾಸ್ಗೆ ಇದಕ್ಕೆ ಹೋಗಿ ಬರ್ಬೋದು. ಇನ್ನೂ ಸ್ವಲ್ಪ ನೆಕ್ಸ್ಟ್ ಟೈಮ್ ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಕ್ಯಾಟ್ಗಳಿರ್ಬೋದು, ಏನಾದರೂ ಆ್ಯಕ್ಟಿವಿಟಿ ಮಾಡಿಸ್ಬಹುದು. ಸೊ ಇದು ಒಂದು. ನೆಕ್ಸ್ಟ್ ನಾವು ಹೋಗಿದ್ದು, ಸೊ ಇಲ್ಲಿಗೆ ಕ್ಯಾಟ್ ಕೆಫೆ ಮುಗೀತು. ಅದೇ ನೆಕ್ಸ್ಟ್ ನಾವು ಹೋಗಿದ್ದು ಪಯಣ ಅಂದರೆ ಅದು ವಿಂಟೇಜ್ ಕಾರ್ ಮ್ಯೂಸಿಯಮ್. ಬರೀ ವಿಂಟೇಜ್ ಕಾರ್ ಇಲ್ಲ, ಅಪ್ ಟು ಡೇಟ್ ಕಾರ್ವರೆಗೂ ಅಲ್ಲಿ ಕಾರ್ ಎಕ್ಸಿಬಿಷನ್ ಮ್ಯೂಸಿಯಮ್ ಇದೆ. ಕಾರ್ ಒಂದೇ ಅಲ್ಲ, ಬೇರೆ ಬೇರೆ ವಿಂಟೇಜ್ ಕಲೆಕ್ಷನ್ಸ್ನ ಒಂದು ಏನು ಎಕ್ವಿಪ್ಮೆಂಟ್ಸು, ಕಿಚನ್ ಎಕ್ವಿಪ್ಮೆಂಟ್ಸ್ ಆಗಲಿ, ಫಿಲಮ್ದಾಗಲಿ ಎಲ್ಲ ಇಟ್ಟಿದ್ದಾರೆ. ಸೊ ಅದು ಈಗ ನಾನು ತೋರಿಸಿದೆ. ಕಾರು ಶುರುವಾಗಿದ್ದು, ಚಕ್ರ ಹಿಂಗೆ ಶುರು ಮಾಡಿದ್ರು ಅನ್ನೋಂಗಿಂತ ಹಿಡಿದು ಎಲ್ಲ ಇದೆ, ಇಂಜಿನ್ಸ್ದು, ಮಿಷಿನ್ಸು. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಯಾರು ಬಂದರೆ ಸ್ವಲ್ಪ ನಾಲೆಡ್ಜ್ ಗೊತ್ತಾಗ್ಬೋದು. ಈ ಥರ ಕಾರ್ ಶುರುವಾಯಿತು, ಎಲ್ಲ ಇದೆ, ಎಲ್ಲ ಫಾರಿನ್ ಕಾರ್ಸೇ. ಬಟ್ ನೋಡೋಕ್ಕೆ ನಮಗೂ ಖುಷಿ, ಯಾಕಂದರೆ ಆ ಥರ ಕಾರ್ ಇಂಡಿಯಾದಲ್ಲಿ ಓಡಿಸಿದ್ರಲ್ಲ ಅಂತ. ಹಾಗೆ ಇಲ್ಲಿ ಮಹಾರಾಜರು ಕೊಟ್ಟಿರುವಂಥ ಕಾರಿದೆ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಕೊಟ್ಟಿರುವಂಥ ಕಾರಿದೆ. ಹೀಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಕಾರನ್ನು ಕೊಟ್ಟಿರುವಂಥದ್ದು ಕಾರ್ಗಳು ಇಲ್ಲಿ ಇದ್ದಾವೆ.
ನೋಡಿ ಇಲ್ಲಿ ಎದುರಿಗೆ ಬ್ಲ್ಯಾಕ್ ಕಲರ್ ಕಂಡಿದೆ, ಮಹಾರಾಜರು ಕೊಟ್ಟಿರುವಂಥ ಕಾರು. ಅವರು ಕಾಲೇಜ್ ಡೇಸಲ್ಲಿ ಓಡಾಡ್ತಾ ಇದ್ದಂಥ ಕಾರ್ ಅಂತೆ. ಸೊ ಎಲ್ಲ ಅಂಬಾಸಿಡರ್ ಕಾರ್ ಕೂಡ ಇದೆ, ಬೇರೆ ಬೇರೆ ರೋಲ್ಸ್ ರಾಯ್ಸ್ ಎಲ್ಲ ಇದೆ. ಸೊ ಫಾರಿನ್ ಕಾರ್ನ ಇಂಡಿಯಾಗೆ ತಂದು ಯೂಸ್ ಮಾಡಿರೋ ಇಂಡಿಯನ್ಸ್ ಇದ್ದಾರಲ್ಲ, ಅವರೆಲ್ಲ ಕೊಟ್ಟಿದ್ದಾರೆ ಕೆಲವರೆಲ್ಲ ಕಾರ್ನ. ಹಾಗೆ ಇಲ್ಲಿ ಮೋಟ್ರ್ ಸೈಕಲ್ಸ್, ಹಳೇ ಮೋಟ್ರ್ ಸೈಕಲ್ಸ್ ಇದೆ. ಯಾರಿಗೆ ಬೈಕ್ ಕ್ರೇಜ್ ಇದೆ, ಕಾರ್ ಕ್ರೇಜ್ ಇದೆ, ಇಲ್ಲಿ ವಿಸಿಟ್ ಮಾಡ್ಬೋದು. ಹಾಗೆ ಇದು ತುಂಬ ದೊಡ್ಡ ಸ್ಪೇಸಲ್ಲಿರುವಂಥ ಒಂದು ಮ್ಯೂಸಿಯಮ್ಮು. ಇದು ನಾವು ನೆಕ್ಸ್ಟು ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ, ಕೆಳಗಡೆ ಬೇಸ್ಮೆಂಟ್ಗೆ ಇವಾಗ. ಸೊ ಇಲ್ಲಿ ನಿಮಗೆ ಹೇಗೆ ಅಂದರೆ ಕಾರ್ಸ್ ಜೊತೆಗೆ ಹಳೇ ಕಾಲದಲ್ಲಿ ಮಿಲ್ಟ್ರಿ ಅವರು ಯಾವ ಥರ ವೆಹಿಕಲ್ಸ್ನ ಯೂಸ್ ಮಾಡ್ತಾಯಿದ್ರು, ಲಾರಿಗಳು, ಸೊ ಎಲ್ಲ ಥರ ವೆಹಿಕಲ್ಸು ಇಲ್ಲಿ ಸಿಗ್ತವೆ. ಬಟ್ ಇದು ನನಗಂತೂ ಇದು ತುಂಬ ಇಷ್ಟ ಆಯಿತು. ಜೀಪ್ಸು, ಕಾರು ನೋಡಿ, ಇಲ್ಲೇ ಮಿಲ್ಟ್ರಿ ಅವ್ರದ್ದು ವ್ಯಾನ್ಸು, ಲಾರಿ ಎಲ್ಲ ಇದೆ. ಸೊ ಇದು ನೋಡಿ, ಕಾರದು ಪ್ರತಿಯೊಂದು ಪಾರ್ಟನ್ನು ತೆಗೆದು ಇಲ್ಲಿ ಇದು ಮಾಡಿದ್ದಾರೆ ಹೇಗಿರುತ್ತೆ ಅಂತ. ಇದೆಲ್ಲ ಮಿಲ್ಟ್ರಿ ವೆಹಿಕಲ್ಸು ಹೇಗೆ ಯೂಸ್ ಮಾಡ್ತಾಯಿದ್ರು ಅವಾಗೆಲ್ಲ, ಅಂದರೆ ಸಪ್ಲೈಸ್ ಮತ್ತು ಅವರು ಓಡಾಡೋಕ್ಕೆ ಇದ್ದಂಥ ಅಲ್ಲಲ್ಲೇ ಇದ್ದಂಥ ಗಾಡಿಗಳು ಎಲ್ಲ. ಸೊ ಇದು ಅಲ್ಲೇ ಇರುವಂಥ ಮ್ಯೂಸಿಯಮ್. ಇನ್ನೊಂದು ಇದೆಲ್ಲ ವಿಂಟೇಜ್ ಐಟಮ್ಸ್ನ ಕಲೆಕ್ಟ್ ಮಾಡಿರೋ ಅಂಥದ್ದು. ಸೊ ಎಲ್ಲ ಥರ ಇದೆ ಇಲ್ಲಿ ಐಟಮ್ಸ್ ಅಂತಂದರೆ ವಿಗ್ರಹಗಳು ನೋಡಿ, ಇದೆಲ್ಲ ಕಿಚನ್ ಎಕ್ವಿಪ್ಮೆಂಟ್ಸು, ಶಾವಿಗೆ ಮಣೆ, ಸ್ಪೂನ್ಸು, ಪಾತ್ರೆಗಳು, ಆಮೇಲೆ ಒಗ್ಗರಣೆ ಡಬ್ಬಿಗಳು. ಸೊ ಈ ಥರ ಅನೇಕ ಇದೆ. ಕತ್ತಿ, ಚಾಕು ಎಲ್ಲ ಮಹಾರಾಜರು ಯೂಸ್ ಮಾಡ್ತಾ ಇದ್ದಿದ್ದಂಥ ಕತ್ತಿಗಳು ಇದೆ, ಕಡ್ಗೋಲು, ಈ ಥರ ಸುಮಾರೆಲ್ಲ ಇದೆ. ಹಾಗೆ ಹಳೇ ನೋಟುಗಳು, ದುಡ್ಡಿಂದು ನೋಟುಗಳು, ಕಾಯಿನ್ಸ್ ಹೆಂಗೆ ಬಂದವು, ಹಳೇದು ಹೇಗೆ ಯೂಸ್ ಮಾಡ್ತಾಯಿದ್ರು, ನಾಣ್ಯಗಳು, ನೋಟು ಎಲ್ಲ ಇದೆ. ಮತ್ತು ತಾಳೆಗರಿ ಇದೆ, ಮಹಾಭಾರತ ಬರ್ತಿರೋ ತಾಳೆಗರಿ ಇದೆ. ಸೊ ಹೀಗೆ ಫುಲ್ ಎಲ್ಲ ಕಂಚಿನ ತಟ್ಟೆಗಳು, ಆಮೇಲೆ ಕ್ಯಾಮ್ರಾ, ಹಳೇದು ಕ್ಯಾಮ್ರಾ, ಫೋಟೋಗ್ರಫಿ ಹೆಂಗೆ ಮಾಡ್ತಾಯಿದ್ರು ಇದೆಲ್ಲ ನೋಡಿ ವಿಗ್ರಹಗಳು. ಇದು ಸಿನಿಮಾಟೋಗ್ರಫಿ, ಸಿನಿಮಾ ಮಾಡ್ತಾ ಇದ್ದಂಥ ಎಕ್ವಿಪ್ಮೆಂಟ್ಸ್. ನೆಕ್ಸ್ಟ್ 5th ಪ್ಲೇಸ್ ಬಂದು ನಾವು ಹೋಗಿದ್ದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ನಿಮಗೆ KRS ಡ್ಯಾಮ್ ಹತ್ರ ಸಿಗುತ್ತೆ. KRS ಡ್ಯಾಮ್ ವಾಟರ್ ಹತ್ರನೇ ಮಧ್ಯದಲ್ಲಿರುವಂಥ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಸೊ ಇದಿಷ್ಟು ಪ್ಲೇಸಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಿಮಗೆ ಫೋಟೋಗ್ರಫಿ ತುಂಬ ಚೆನ್ನಾಗಿ ಬರುತ್ತೆ ಈ ದೇವಸ್ಥಾನದಲ್ಲಿ. ಸೊ ಸುತ್ತ ನೀರು, ಮಧ್ಯ ದೇವಸ್ಥಾನ ಇರುವಂಥದ್ದು. ಇದು ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡೋಕ್ಕೆ ಫ್ಯಾಮಿಲಿ ಫ್ರೆಂಡ್ಸು, ಮಕ್ಕಳ ಜೊತೆನೂ ವಿಸಿಟ್ ಮಾಡ್ಬೋದು. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.